ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 8 ಗರ್ಭೋದಕಶಾಯಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ತಸ್ಯಾಂ ಸಚಾಂಭೋರುಹಕರ್ಣಿಕಾಯಾಮವಸ್ಥಿತೋ ಲೋಕಮಪಶ್ಯಮಾನಃ ಪರಿಕ್ರಮನ್ ವ್ಯೋಮ್ನಿ ವಿವೃತ್ತನೇತ್ರಶ್ಚತ್ವಾರಿ ಲೇಭೇನು ದಿಶಂ ಮುಖಾನಿ. ಅನುವಾದ: ಕಮಲ ಪುಷ್ಪದೊಳಗಿಂದ ಜನಿಸಿದ ಬ್ರಹ್ಮನು ತಾನು ಅದರ ವಲಯದಲ್ಲಿ ಉಳ್ಳವನಾದರೂ ಜಗತ್ತನ್ನು ಕಾಣಲಾಗುತ್ತಿರಲಿಲ್ಲ. ಆದ್ದರಿಂದ ಅವನು ಆಕಾಶವೆಲ್ಲವನ್ನೂ ಪರ್ಯಟನ ಮಾಡಿದನು ಮತ್ತು ಎಲ್ಲ ದಿಕ್ಕುಗಳಲ್ಲೂ ತನ್ನ ಕಣ್ಣುಗಳನ್ನು ಸಂಚಲಿಸುತ್ತಿರುವಾಗ 4 ದಿಕ್ಕುಗಳಿಗೆ ಸಂಬಂಧಿಸಿದಂತೆ 4 ತಲೆಗಳನ್ನು ಪಡೆದನು. ಶ್ಲೋಕ 17. ತಸ್ಮಾದ್ಯುಗಾಂತಶ್ವಸನಾವಘೂರ್ಣ ಜಲೋರ್ಮಿ ಚಕ್ರಾತ್ ಸಲಿಲಾದ್ವಿರೂಢಂ ಉಪಾಶ್ರಿತ ಕಂಜಮು ಲೋಕತತ್ವಂ ನಾತ್ಮಾನಮದ್ಧಾ ವಿದದಾದಿ ದೇವಃ. ಅನುವಾದ: ಆ ಕಮಲದಲ್ಲಿ ನೆಲೆಸಿದ ಬ್ರಹ್ಮನು ಸೃಷ್ಟಿಯನ್ನಾಗಲಿ ಕಮಲವನ್ನಾಗಲಿ ಅಥವಾ ತನ್ನನ್ನಾಗಲಿ ಸಂಪೂರ್ಣವಾಗಿ ತಿಳಿಯಲಾಗಲಿಲ್ಲ. ಯುಗಾಂತ್ಯದಲ್ಲಿ ಪ್ರಳಯಾನಿಲವು ಜಲ ಮತ್ತು ಪದ್ಮಗಳನ್ನು ಮಹಾಚಕ್ರಾಕಾರದ ತರಂಗಗಳಲ್ಲಿ ಸಂಚಲಿಸತೊಡಗಿತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಗಮನ ಸ್ಥಿರವಾಗಿ ನೆಲೆಸಿದ ಮತ್ತು ಸೃಷ್ಟಿಗೆ ಸಂಬಂಧಿಸಿದಂತಹ ಸೂಕ್ಷ್ಮ ವಿಷಯ ಐಹಿಕ ರಜೋಗುಣದಿಂದ ಉದ್ವಿಗ್ನವಾಗುತ್ತೆ ಮತ್ತು ಹಾಗೆ ಸೃಷ್ಟಿಯ ಸೂಕ್ಷ್ಮ ರೂಪ ಅವನ ಉದರದಿಂದ ಹೊರಹೊಮ್ಮತ್ತೆ. ಆಮೇಲೆ ಜೀವಿಗಳ ಫಲಾಪೇಕ್ಷಿ ಕಾರ್ಯ ಚಟುವಟಿಕೆಗಳ ಒಟ್ಟು ಮೊತ್ತದ ಸ್ವರೂಪ ಭೇದಿಸ್ಕೊಂಡು ಹೊರಗಡೆ ಬಂದು ಪುರುಷನಾದ ವಿಷ್ಣುವಿನಿಂದ ಉತ್ಪತ್ತಿಯಾದಂತಹ ಕಮಲದ ಮೊಗ್ಗಿನ ರೂಪವನ್ನು ತಗೊಳ್ಳುತ್ತೆ. ಅಂದರೆ ಒಂದು ಕಮಲದ ಹೂ ಮೊಗ್ಗಿನ ಹಾಗಿರತ್ತಲ್ಲ, ಆ ಒಂದು ರೂಪ ಭಗವಂತನಿಂದ ಉತ್ಪತ್ತಿಯಾಗತ್ತೆ. ಆಮೇಲೆ ಆ ಭಗವಂತನ ಇಚ್ಛೆಯಿಂದನೇ ಆ ಕಮಲ ಸೂರ್ಯನ ಹಾಗೆ ಎಲ್ಲವನ್ನು ಕೂಡ ಬೆಳಗಿಸುತ್ತೆ. ಮತ್ತು ವಿಶಾಲವಾದಂತಹ ಪ್ರಳಯ ಜಲದಿ ಇದೆಯಲ್ಲ, ನೀರಿದೆಯಲ್ಲ, ಅದೆಲ್ಲವನ್ನು ಕೂಡ ಅದು ಬತ್ತಿಸುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಆಮೇಲೆ ಆ ಬ್ರಹ್ಮಾಂಡ ಕಮಲ ಪುಷ್ಪದ ಒಳಗಡೆ ಭಗವಂತ ವಿಷ್ಣುನೇ ಪರಮಾತ್ಮನಾಗಿ ಪ್ರವೇಶ ಮಾಡ್ತಾನೆ. ಅದು ಪ್ರಕೃತಿ ಗುಣಗಳಿಂದ ಗರ್ಭಿತವಾದಾಗ ನಾವು ಆತ್ಮಸಂಭವ ಅಂತ ಕರಿತೀವಲ್ವಾ, ಆ ವೈದಿಕ ಜ್ಞಾನ ಪುರುಷ ಉದ್ಭವವಾಗ್ತಾನೆ. ಆ ಕಮಲದಿಂದ ಬ್ರಹ್ಮ ಹುಟ್ಟುತ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಕಮಲ ಪುಷ್ಪದ ಒಳಗಡೆಯಿಂದ ಹುಟ್ಟತಾನಲ್ವಾ ಬ್ರಹ್ಮ, ಅವನು ಆ ಒಂದು ವಲಯದಲ್ಲಿದ್ರೂ ಕೂಡ ಜಗತ್ತನ್ನು ಅವನು ನೋಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅವನೇನು ಮಾಡಿದ, ಈಗ ನಾವೇ ಎಲ್ಲಾದರೂ ಪ್ರಕಟವಾದಾಗ ಸುತ್ತಮುತ್ತ ಏನಿದೆ ಅಂತ ನೋಡ್ತೀವಲ್ವಾ, ಅದೇ ರೀತಿ ಅವನು ಪ್ರಕಟನಾಗ್ತಾನೆ. ಅವನು ಅದ್ರ ಒಳಗಡೆ ಇದ್ರೂ ಕೂಡ, ಜಗತ್ತಲ್ಲಿ ಇದ್ರೂ ಕೂಡ ಜಗತ್ತನ್ನು ನೋಡೋಕ್ಕಾಗ್ತಾ ಇಲ್ಲ ಅವನಿಗೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಆಕಾಶವನ್ನೆಲ್ಲ ಅವನು ಪರ್ಯಟನ ಮಾಡ್ತಾನೆ. ಅಂದರೆ ಓಡಾಡ್ತಾನೆ ಆಕಾಶದಲ್ಲೆಲ್ಲ. ಎಲ್ಲಾದರೂ ಏನಾದರೂ ಕಾಣಿಸುತ್ತಾ ಅಂತಂದ್ಬಿಟ್ಟು ಎಲ್ಲ ದಿಕ್ಕುಗಳಲ್ಲೂ ಕೂಡ ತನ್ನ ಕಣ್ಣನ್ನು ಹಾಯಿಸ್ತಾ ಇದ್ದಾನಲ್ವಾ. ಅದಕ್ಕೋಸ್ಕರ ಅವನಿಗೆ 4 ದಿಕ್ಕುಗಳಿಗೆ 4 ತಲೆಗಳು ಅವನಿಗೆ ಸಿಗತ್ತೆ. ಅಂದರೆ ಆ ಭಗವಂತ ಅವನಿಗೆ 4 ದಿಕ್ಕುಗಳಲ್ಲೂ ನೋಡಲಿ ಅಂತ 4 ತಲೆಯನ್ನು ಕೊಟ್ಟಿದ್ದಾನೆ ಬ್ರಹ್ಮನಿಗೆ. ಈಗ ಬ್ರಹ್ಮನಿಗೆ 4 ತಲೆ ಹೇಗೆ ಬಂತು, ಯಾಕೆ ಬಂತು ಅನ್ನೋದು ಗೊತ್ತಾಯ್ತಲ್ವಾ. ಅಂದರೆ ತಾನು ಉದ್ಭವ ಆಗಿರೋದು ಗೊತ್ತು, ಆ ಜಗತ್ತಲ್ಲಿ ಇತ್ಕೊಂಡೇ ಅವನಿಗೆ ಆ ಜಗತ್ತು ನೋಡೋಕ್ಕಾಗ್ತಾ ಇಲ್ಲ. ಸೊ ಹುಡುಕಾಟ ನಡೆಸ್ತಾ ಇದ್ದಾನೆ. 4 ದಿಕ್ಕುಗಳಲ್ಲಿ ತನ್ನ ಕಣ್ಣನ್ನು ಹಾಯಿಸಿದ ಕಾರಣ ಭಗವಂತ ಅವನಿಗೆ 4 ದಿಕ್ಕುಗಳಿಗೆ 4 ತಲೆಗಳನ್ನು ಕೊಡ್ತಾನೆ. ಎಷ್ಟು ವಿಚಿತ್ರವಾಗಿದೆ ಅಲ್ವಾ, ಕೇಳ್ತಾ ಇದ್ರೆ ಇದೆಲ್ಲ ಹೇಗಾಗಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಭಾಗವತದಲ್ಲಿ ಎಲ್ಲ ವಿಚಾರಗಳು ಸಿಗುತ್ತೆ ನಮಗೆ. ಮುಂದೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಕಮಲದಲ್ಲಿ ನೆಲೆಸಿರುವಂತಹ ಆ ಬ್ರಹ್ಮ ಸೃಷ್ಟಿಯನ್ನಾಗ್ಲಿ ಆ ಕಮಲವನ್ನಾಗ್ಲಿ ಅಥವಾ ತನ್ನನ್ನಾಗ್ಲಿ ಪರಿಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, ಅದೇ ಕಮಲದಲ್ಲೇ ಅವನು ಇದ್ದಾನೆ, ಅಲ್ಲಿತ್ಕೊಂಡೆ. ಈಗ ಇದನ್ನ ನಮಗೂ ಹೋಲಿಸ್ಕೊಳ್ಬೋದು. ನಾವು ಈ ಜಗತ್ತಲ್ಲೇ ಇದ್ದೀವಿ,
ಆದರೆ ಈ ಜಗತ್ತನ್ನಾಗಲಿ ನಮ್ಮನ್ನು ನಾವಾಗಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ನಾವು ಹುಡ್ತೀವಿ, ಸಾಯ್ತೀವಿ ಅಷ್ಟೇ ನಮಗೆ ಗೊತ್ತಿರೋದು. ಅದೇ ರೀತಿ ಬ್ರಹ್ಮ ಹುಟ್ಟಿದಾಗ ಅವನಿಗೂ ಕೂಡ ಈ ಜಗತ್ತು ಅಂದರೆ ಈ ಸೃಷ್ಟಿಯನ್ನು ಅವನು ನೋಡೋಕ್ಕಾಗ್ತಾ ಇಲ್ಲ. ತಾನಿರುವಂಥ ಆ ಕಮಲವನ್ನೂ ಕೂಡ ಅವನು ನೋಡೋಕ್ಕಾಗ್ತಾ ಇಲ್ಲ ಅಥವಾ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದ್ರ ಬಗ್ಗೆ. ಯಾಕಂದರೆ ಬ್ರಹ್ಮನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ಲಿ. ಅವನೊಬ್ಬನೇ ಇದ್ದಿದ್ದು. ಆಮೇಲೆ ತನ್ನನ್ನು ತಾನೂ ಕೂಡ ಪರಿಪೂರ್ಣವಾಗಿ ಅವನಿಗೆ ತಿಳ್ಕೊಳ್ಳೋದಕ್ಕಾಗಲಿಲ್ಲ. ಯುಗಾಂತ್ಯದಲ್ಲಿ ಯುಗದ ಅಂತ್ಯವಾಗತ್ತಲ್ಲ, ಆಗ ಆ ಪ್ರಳಯಾನಿಲ ಇದೆಯಲ್ಲ ಅದು ಜಲ ಮತ್ತು ಪದ್ಮ ಅಂದರೆ ಆ ನೀರು ಮತ್ತು ಆ ಪದ್ಮ ಎರಡನ್ನೂ ಕೂಡ ಮಹಾಚಕ್ರಾಕಾರದ ತರಂಗಗಳಲ್ಲಿ ಅದು ಸಂಚಲನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದು ಯುಗದ ಕಾಲ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಬ್ರಹ್ಮನು ತನ್ನ ಸೃಷ್ಟಿಯ ಬಗ್ಗೆ, ಕಮಲ ಮತ್ತು ಜಗತ್ತಿನ ಬಗ್ಗೆ ದಿಗ್ಭ್ರಮೆಗೊಂಡನು. ಆ ಯುಗವು ಮಾನವರ ಸೌರಮಾನ ವರ್ಷಗಳ ಲೆಕ್ಕಾಚಾರಕ್ಕೆ ಅತೀತವಾದದ್ದು. ಆದ್ದರಿಂದ ಸೃಷ್ಟಿಯ ರಹಸ್ಯವನ್ನಾಗಲಿ ಅಥವಾ ವಿಶ್ವದ ಹೊರಹೊಮ್ಮುವಿಕೆಯ ಬಗ್ಗೆಯಾಗಲಿ ಯಾರಿಗೂ ಊಹಾತ್ಮಕ ಚಿಂತನೆಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಯುಗದವರೆಗೂ ಕೂಡ ಅವನು ಪ್ರಯತ್ನ ಮಾಡ್ತಾನೆ. ಏನು, ಆಕಾಶದಲ್ಲೆಲ್ಲ ಹೋರಾಡಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ ಇದ್ದಾನೆ. ಎಷ್ಟು ದಿವಸ ನೋಡ್ದ? ನಮಗೇನಾದರೂ ಹುಡುಕಿ ಅಂತನ್ಬಿಟ್ಟು ಅಥವಾ ಏನಾದರೂ ಒಂದು ಕೆಲಸವನ್ನು ಕೊಟ್ಟು ಇದನ್ನು ಮಾಡಿ ಅಂತ ಒಂದು 10 ನಿಮಿಷ ಟೈಮ್ ಕೊಟ್ಟರೆ 10 ನಿಮಿಷ ಕೂಡ ನಮ್ಗೆ ಹುಡುಕೋಷ್ಟು ತಾಳ್ಮೆ ಇಲ್ಲ ನಮಗೆ. ಇನ್ನು ಯುಗ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲೂ ಬ್ರಹ್ಮನ ಯುಗ ನಮ್ಮ ಯುಗಕ್ಕಿಂತ ತುಂಬ ದೊಡ್ಡದು. ಆ ಒಂದು ಯುಗದವರೆಗೂ ಕೂಡ ಅವನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ತನ್ನ ಸೃಷ್ಟಿಯ ಬಗ್ಗೆ, ಆಮೇಲೆ ಈ ಕಮಲದ ಬಗ್ಗೆ ಮತ್ತು ಜಗತ್ತಿನ ಬಗ್ಗೆ ಅವನಿಗೆ ಇನ್ನೂ ದಿಗ್ಭ್ರಮೆ ಇದೆ. ಇನ್ನೂ ಅವನಿಗೆ ಅರ್ಥನೇ ಆಗಲಿಲ್ಲ. ಆ ಬ್ರಹ್ಮನ ಯುಗ ಇದೆಯಲ್ಲ ಅದು ಮನುಷ್ಯರ ಸೌರಮಾನ ವರ್ಷಗಳನ್ನು ನಾವೇನಾದರೂ ಲೆಕ್ಕಾಚಾರ ಹಾಕಿದ್ರೆ ಅದು ಅದಕ್ಕೆ ಅತೀತವಾಗಿರುವಂಥದ್ದು. ನಮ್ಮ ಯುಗವನ್ನೇ ನಾವು ಲೆಕ್ಕಾಚಾರ ಮಾಡೋದಕ್ಕೆ ನಮಗೆ ಕಷ್ಟ. ಇನ್ನು ಆ ಬ್ರಹ್ಮನ ಯುಗದ ಲೆಕ್ಕಾಚಾರ ಅಂತಂದರೆ ಅದು ನಮಗೆ ಅತೀತವಾಗಿರುವಂಥದ್ದು. ಅದಕ್ಕೋಸ್ಕರನೇ ಸೃಷ್ಟಿಯ ರಹಸ್ಯವಾಗಿರಬಹುದು ಅಥವಾ ಈ ವಿಶ್ವ ಹೇಗೆ ಹೊರಬಂತು, ಹೇಗೆ ಇದು ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಊಹೆಗಳಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಧರ್ಮಗ್ರಂಥಗಳ ಆಶ್ರಯವನ್ನೇ ತಗೋಬೇಕು. ಯಾಕಂದರೆ ಇದು ಅಪೌರುಷೇಯ ಧರ್ಮಗ್ರಂಥಗಳಲ್ವಾ, ಅದು ಭಗವಂತನಿಂದಾನೇ ಬಂದಿರುತ್ತೆ. ಅವನು ಸೃಷ್ಟಿ ಮಾಡಿರುವಂತಹ ಜಗತ್ತನ್ನು ಅವನಿಂದಾನೇ ತಿಳ್ಕೋಬೇಕೇ ಹೊರತು ಅಥವಾ ಅವನ ಕೃಪೆಯಿಂದ ತಿಳ್ಕೋಬೇಕೇ ಹೊರತು ನಾವಾಗಿ ನಾವು ಊಹೆ ಮಾಡ್ಕೊಂಡು ತಿಳ್ಕೊಂಬಿಡ್ತೀವಿ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಮಾನವ ಜೀವಿಯ ಸಾಮರ್ಥ್ಯ ಎಷ್ಟು ಪರಿಮಿತವಾದುದು ಎಂದರೆ ಪರಮಪುರುಷನ ಸಹಾಯವಿಲ್ಲದೆ ಸೃಷ್ಟಿ ಸ್ಥಿತಿ ಲಯಗಳ ವಿಷಯದಲ್ಲಿ ಭಗವದಿಚ್ಛೆಯ ರಹಸ್ಯವನ್ನು ಸ್ವಲ್ಪವೂ ತಿಳಿಯಲಾರನು. ನೋಡಿ, ಇಲ್ಲಿ ಗುರುಗಳು ಹೇಳ್ಬಿಟ್ಟಿದ್ದಾರೆ ಏನು, ನಾವು ಅಂದರೆ ಜೀವಿಗಳು, ಮನುಷ್ಯರು, ನಮ್ಮ ಸಾಮರ್ಥ್ಯ ಎಷ್ಟು ಚಿಕ್ಕದು ಅಂತಂದರೆ ಆ ಭಗವಂತನ ಸಹಾಯ ಇಲ್ಲದೆ ಈ ಸೃಷ್ಟಿಯ ಬಗ್ಗೆ ಆಗಿರ್ಬೋದು, ಸ್ಥಿತಿ ಲಯ ಏನೇ ಆಗಿರ್ಬೋದು, ಯಾವುದೇ ವಿಷಯದಲ್ಲೂ ಕೂಡ ಆ ಭಗವಂತನ ಇಚ್ಛೆಯ ರಹಸ್ಯ, ಅವನು ಯಾಕೆ ಇದನ್ನು ಇಷ್ಟಪಡ್ತಾನೆ ಅಥವಾ ಅವನು ಹೇಗಿದನ್ನು ಮಾಡ್ತಾನೆ, ಆ ಎಲ್ಲ ರಹಸ್ಯಗಳನ್ನು ಕೂಡ ನಾವು ಸ್ವಲ್ಪನೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಭಗವಂತ ಇಷ್ಟಪಟ್ಟರೆ ಮಾತ್ರ ನಮಗದು ಗೊತ್ತಾಗೋದು. ಅದಕ್ಕೆ ಅವನು ಕೃಪೆ ಬೇಕು ಅಂತ ಹೇಳೋದು. ಇದರ ಹಿಂದಿನ ಭಾಗದಲ್ಲೇ ನಾನು ಹೇಳಿದ್ದೆ, ಈ ಭಾಗವತವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹಾಗಂತ ನಾವು ಕೇಳೋದನ್ನು ಬಿಡಬಾರ್ದು, ಆಯಿತಾ? ಭಗವಂತನಿಗೆ ಯಾವಾಗ ನಮ್ಮ ಮೇಲೆ ಮನಸ್ಸು ಬರುತ್ತೋ ಆಗ ಅವನು ನಮ್ಮ ಮೇಲೆ ಕೃಪೆ ತೋರಿಸ್ತಾನೆ. ಒಂದಲ್ಲ ಒಂದು ಸರಿ ನಮಗೆ ಈ ವಿಷಯಗಳು ನೀಟಾಗಿ ಅರ್ಥ ಆಗುತ್ತೆ. ಈಗ ಕೇಳೋದ್ರಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕಷ್ಟೇ. ಶ್ರವಣಕ್ಕೆ ಯಾಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಕೇಳೋದ್ರಿಂದನೇ ನಮಗೆಲ್ಲ ಸಿಕ್ಕಿಬಿಡುತ್ತೆ. ಆಯಿತಾ? ಕೇಳಿಸ್ಕೊಳ್ತಾ ಇರಬೇಕು. ನಮ್ಮ ಮನಸ್ಸು ಬುದ್ಧಿ ಎಲ್ಲವನ್ನ ಅದರಲ್ಲೇ ಸಮರ್ಪಣೆ ಮಾಡಿಬಿಡಬೇಕು. ನಮ್ಮಲ್ಲಿ ಏನಿರಬೇಕು, ನಾನು ಭಾಗವತವನ್ನು ಕೇಳಬೇಕು, ಆ ಗುರುಗಳ ಮುಖಾಂತರ ಅವ್ರು ಹೇಳಿರೋದನ್ನು ನಾನು ಕೇಳಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕೇಳ್ತಾ ಇರಬೇಕು. ಅದರಲ್ಲೊಂದು ಗೊತ್ತಿಲ್ಲದೆ ನಮಗೆ ಆನಂದ ಸಿಗ್ತಾ ಇರುತ್ತೆ, ಆಯಿತಾ? ಆನಂದದ ಅನುಭವವನ್ನು ಪಡ್ತಾ ಹೋಗ್ತಾ ಇರಬೇಕು. ನಮಗೆ ಆ ಭಗವಂತನ ಕೃಪೆ ಯಾವಾಗ ಬೀಳುತ್ತೋ ನಮ್ಮ ಮೇಲೆ, ನಾವು ಎಷ್ಟರ ಮಟ್ಟಿಗೆ ಸರೆಂಡರ್ ಆಗ್ತಾ ಹೋಗ್ತೀವೋ ಭಗವಂತನಿಗೆ, ಅವನ ವಿಷಯವನ್ನು ಕೇಳೋದ್ರಲ್ಲಿ ನಮ್ಮ ಮನಸ್ಸನ್ನು ಎಷ್ಟು ತೊಡಗಿಸ್ತೀವೋ ಅದ್ರ ಮೇಲೆ ನಮಗೂ ಆ ಭಗವಂತನ ಕೃಪೆ ಸಿಗುತ್ತೆ.
ಆಯ್ತಾ? ಭಗವಂತನ ನೋಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇನಿಲ್ಲ. ಭಗವಂತ ನಮ್ಮ ಹತ್ರಕ್ಕೆ ಬರೋ ಹಾಗೆ ನಾವು ನಡ್ಕೋಬೇಕು. ನಾವು ಅವನನ್ನ ನೋಡೋದಕ್ಕೆ ಹೋಗೋದಲ್ಲ. ಅವನು ನಮ್ಮನ್ನ ನೋಡೋಕೆ ಬರಬೇಕು. ಈಗ ಭಕ್ತ ಕುಂಬಾರ ಆಗಿರಬಹುದು, ಇನ್ನೂ ಬೇಕಾದಷ್ಟು ಭಗವಂತನ ಭಕ್ತರು ಇದಾರಲ್ವಾ, ಅವ್ರು ಹೇಗೆ ನಡ್ಕೊಂಡ್ರೋ, ಅವ್ರು ಎಲ್ಲೂ ಹುಡ್ಕೊಂಡು ಹೋಗ್ಲಿಲ್ಲ. ಭಗವಂತ ಅವ್ರನ್ನ ಹುಡ್ಕೊಂಬರ್ತಾನೆ. ನನ್ನ ಭಕ್ತ ಇಲ್ಲಿದಾನಪ್ಪ, ನಾನು ಹೋಗಬೇಕು, ಅವ್ನ ಸೇವೆ ಮಾಡಬೇಕು ಅಂತ ಅವ್ನ ಸೇವೆ ಮಾಡಕ್ಕೆ ಬರ್ತಾನೆ. ಆ ರೀತಿ ನಾವು ನಡ್ಕೊಳ್ಬೇಕು. ಅದಕ್ಕೋಸ್ಕರನೇ ನಮ್ಮ ಕೆಲಸ ಏನು? ಶ್ರದ್ಧಾ ಭಕ್ತಿಯಿಂದ ನಾವು ಭಾಗವತವನ್ನ ಕೇಳೋದು. ಇನ್ನು ನಮಗದು ಅರ್ಥ ಆಗಬೇಕಾ, ಅಥವಾ ಅದರಿಂದ ನಮಗೇನಾದರೂ ಚೇಂಜಸ್ ಆಗಬೇಕಾ ನಮ್ಮೊಳಗಡೆ, ಅದೆಲ್ಲ ಭಗವಂತನ ವಿಚಾರ. ಅವನಿಗೆ ಬಿಟ್ಬಿಡ್ಬೇಕು. ಆಯಿತಾ? ನಮ್ಮ ಕೆಲಸ ನಾವು 100% ಮಾಡಬೇಕು. ಫಲವನ್ನು ಭಗವಂತನಿಗೆ ಬಿಡಬೇಕು. ಬೇರೆದೆಲ್ಲ ಅವ್ನು ನೋಡ್ಕೊಳ್ತಾನೆ. ಆ ರೀತಿ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇದನ್ನು ಕೇಳಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.